ಅಕ್ಕ ಅಕ್ಕ ಭಾವ ಬಂದಿದ್ದಾರೆ. ಭಾವ? ಏನಿದು? ಬಾ ಮನೆಗೆ ಹೋಗೋಣ. ದುಡ್ಡು? ಅದೆಲ್ಲ ಏನು ಬೇಡ, ನಡಿ. ಭಾವ ಬಂದು ಅಕ್ಕನ್ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ದೆ. ಬರೋ ಶನಿವಾರನೇ ಹಾಕ್ಬೇಕು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನ್ಗೆ. ಯಾರಿಗ್ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನೀನ್ ಹಿಂದಿಂದೇನೆ ಸುತ್ತಾ ಇದ್ದಾನಲ್ಲ, ಅವನಿಗೆ. ಭಾವ ಅಕ್ಕನ್ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧನ? 40,000 ಬೇಕು, 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮಕ್ಕ ಹಣಕ್ಕೋಸ್ಕರ ವೇಶ್ಯೆ ಮನೆಗೆ ಹೋದ್ಲು. ಅವತ್ತಿಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರ್ಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ, ಸ್ಮಶಾನದಲ್ಲಾಗ್ಬೇಕಿತ್ತು. ನಿಮ್ಮ ಅಕ್ಕನ ಹತ್ರನೇ ಅವ್ರ ಯಜಮಾನ್ರು ಯಾರು ಅಂತ ತಿಳ್ಕೊಂಡು ಹೋಗಿ 4 ಬಡ್ದ. ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು. ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡ್ಲಿಲ್ಲ. ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ. ಯಾರೋ ಯಾವತ್ತೋ ನಾನೇ ನಿನ್ ಮದುವೆ ಆಗ್ಬೇಕು ಅಂತ ಹೇಳಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಸಂಕಟ ಪಡಬೇಡ. ನೋಡು, ಈ ತಟ್ಟೆಗೆ ಬಿಡೋ 4 ದಕ್ಷಿಣೆ ಕಾಸು ನೆಚ್ಕೊಂಡು ಬದುಕ್ತಿರೋ ನಾನು. ನನಗಿಂತ, ನಿನಗಿಂತ, ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು. ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟ ಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಜ್ಞಾಪಕ ಇಟ್ಕೋ. ಚೆನ್ನಾಗಿದ್ದೆ ಕಣೆ, ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ತು ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ ಶನಿ.
ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಕಣೆ, ಯಾಕೆ ಪ್ರೀತಿ ಪ್ರೇಮನ ಹುಚ್ಚಲಿ ಜನ ಸಿಗಾಕೊಂಡು ಸೋತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ಮೇಲೆ ಅನ್ನಿಸ್ತು ನನಗೆ, ನಿನ್ನಂತವ್ರ ಹತ್ರ ಸಿಗಾಕೊಂಡು ಸ್ವಲ್ಪ ಸಾಯ್ದಕ್ಕಿಂತ ಒಂದೇ ಸತಿ ಮೇಲ್ ಹೋಗೋದು. ನೀನೇನ್ ಹೆದರ್ಬೇಡ, ನಾ ಸಾಯಲ್ಲ. ನಾ ಸತ್ರ ನೀ ವಿದ್ವೆ ಆಗ್ಬಿಡ್ತೀಯೇ. ಏನಪ್ಪ ಇವನು ವಿದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಾನೆ ಅನ್ಕೊಂಡಿದ್ಯಾ ನೀನು? ನನಗೂ ನಿನಗೂ ಯಾವತ್ತೋ ಮದುವೆ ಆಗೋಗಿದೆ, ಒಂದ್ ಮಗು ಕೂಡ ಇದೆ, ಅದು 2ನೇ ಕ್ಲಾಸ್. ದಿನ ಬೆಳಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಬಂದು ನನಗೆ ಟಾಟಾ ಮಾಡ್ತೀಯ. ಯಾವತ್ತೋ ಒಂದ್ ದಿವಸ ನಾನು ಆಫೀಸಿಂದ ಲೇಟಾಗಿ ಬಂದಾಗ ಸಿಟ್ ಮಾಡ್ಕೊಂಡು ಮಾತಾಡಲ್ಲ ಅಂತ್ಯ. ಒಂದ್ ದಿವಸ ನಿನಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ಎದೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ನಿನ್ನ. ಮತ್ತೆ ಎಲ್ಲೇ ಹೋಗ್ತಾ ಇದ್ದ? ಎಲ್ಲೇ ಹೋಗ್ತಾ ಇದ್ದ? ಮಾತಾಡ ಕೇಳಿಸ್ತಲ್ಲ, ಮಾತಾಡ ಕೇಳಿಸ್ತಲ್ಲ. ನೋಡು, ನಾನು ನಿನ್ನ ರೇಪ್ ಮಾಡಕ್ ಕರ್ಕೊಂಬಂದಿಲ್ಲ. ಸರಿ 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 ನೋಡು, ನನಗೆ ನಿನ್ ಜೊತೆ ಡುಯೆಟ್ ಹಾಡ್ಬೇಕು ಅಂತ ಆಸೆ ಇಲ್ಲ. ನಿನ್ ಜೊತೆ ಮಾತಾಡ್ಬೇಕು, ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಹೇಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊ, ನನಗೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಅದು ನನ್ನಿಂದ ಮಾತ್ರ ಸಾಧ್ಯ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ, ಆದ್ರೆ ಇದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಅಳಿಸೋಗತ್ತೆ. ಆದ್ರೆ ನಾನು ನಿನ್ನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ, ಅಳಿಸಕ್ಕಾಗಲ್ಲ ಕಣೆ. ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ. ನೀ ರಾಣಿ ತರ ಇರ್ಬೇಕು ಕಣೆ. ನಿನಗೇನು ಕೊರತೆ ಬರೆದಿದ್ದ ಹಾಗೆ ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಅದನ್ ಬಿಟ್ಟು ನಿಮ್ಮ ಅಪ್ಪ ನೋಡಿದನಲ್ಲ, ಮುದಿ ಪುಳ್ಚುಟ್ಟು. ಅವನು ಒಳ್ಳೆಯವನೇ, ಆದ್ರೆ ಅವನ್ ಮದುವೆ ಆಗಿ ನೀ ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಒಂದ್ ಸಾಧ್ಯ ಇದೆ, ಇಬ್ರು ಒಂದ್ ರೂಮಲ್ಲಿ ಕುತ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಹೇನ್ ತೆಗಿತಾ ಕೂತ್ಕೋಬೇಕು, ಹೀಗೆ ಹೀಗೆ ಹೀಗೆ. ಅವನ ಜೊತೆ ನೀನು ನೆನೆಸ್ಕೊಂಡ್ರೆ ಹಾಗೆ ಹೇಳಿ ನಾನು ಮನಸ್ಸು
ನೋವುತ್ತೆ ಕಣೆ. ಇಷ್ಟು ಹೇಳಿದ್ಮೇಲೂ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನ್ಸಲ್ಲಿ ಹಾಗೇನೂ ಇಲ್ಲ ಅಂತ ಹೇಳ್ದೆ ಅನ್ಕೋ. ಈ ಕಳ್ಳಿಂದ ಜಜ್ಜಿನಿಂದ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮೇಲೆ ನನಗೇನೇ ಕೆಲಸ? ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಡೆ ನನಗೆ. ನೀನ್ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಲ್ಲ ನನಗೆ. ನೀನ್ ನನಗಾಗಿ ಹುಟ್ಟಿದವಳು. ನಿನ್ಮೇಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೋ. ಯಾಕೆ ಅಳ್ತಾ ಇದೀಯಾ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡೋ ಗೆಲುವು ನನ್ನದು. ಕರಗದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಆಕಾಶ ನಡೆಸಿ ಜೇಬಲಿಟ್ಟೆ ನಕ್ಷತ್ರ ಎಣಿಸಿ ಗುಣಿಸಿ ಕೊಟ್ಟೆ ನೋಡು ಆನಂದ. ನನ್ನ ಕೈಗೆ ಉಂಗುರ ಆ ಸ್ವರ್ಗ ನಡೆಯ ಕಾಲ ಹತ್ತಿರ ನೋಡು. ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕರಗದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ನಾವೇನೋ ಹೊಟ್ಟೆ ಪಾಡ್ಗೆ ಹುಡುಗಿರ್ನ ಇಟ್ಕೊಂಡು ದಂಧೆ ನಡೆಸ್ತಾ ಇದ್ರೆ ಅದಕ್ಕೆ ಕಲ್ಲು ಹಾಕಕ್ ಬರ್ತೀಯನಾರ? ನಿನ್ನ ಅಕ್ಕನ್ ಏನ್ ದೊಡ್ಡ ಹೀರೋನ ನೀನು?
ಆನ್ ಮಾಡಿ. ಶೋಭಿತಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನಂಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ನೋಡು, ಬೇಡದೇ ಇರೋ ವಿಷಯ ಎಲ್ಲ ಮನ್ಸ್ಗೆ ಹಚ್ಕೊಂಡು ಕೊರಗ್ಬೇಡ. ನನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಆಗುತ್ತೆ ಕಣೆ, ಆದ್ರೆ ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊಳ್ಳೋದೇ ಒಳ್ಳೇದು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವಾಚ್ಮನ್ ಬಗ್ಗೆ ದುಃಖ ಪಡೋದ, ಅಥವಾ
ಬದುಕುಳಿದಿರೋ ನಿಮ್ಮ ತಮ್ಮನ ಬಗ್ಗೆ ಸಂತೋಷ ಪಡೋದ? ಇಷ್ಟೆಲ್ಲ ಆದ್ಮೇಲೂ ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಎ ಮಿರಾಕಲ್. ಉಸಿರು ಆಡ್ತಿದ್ದಾನೆ ಅನ್ನೋದನ್ನು ಬಿಟ್ರೆ ಯಾವುದಕ್ಕೂ ಸ್ಪಂದಿಸದೇ ಇರೋ ಸ್ಟೇಜ್ನಲ್ಲಿದ್ದಾನೆ. ಕಂಡೀಷನ್ ಈಸ್ ವೆರಿ ಪ್ಯಾಥೆಟಿಕ್. ನಾವು ಕೊಡೋ ಟ್ರೀಟ್ಮೆಂಟ್ಗೆ 1 ವರ್ಷದಲ್ಲೇ ಗುಣ ಆಗ್ಬೋದು, ಅಥವಾ 10 ವರ್ಷನೂ ಆಗ್ಬೋದು, ಅಥವಾ ಆಗದೇನೆ ಇರ್ಬೋದು. ಮೆಡಿಕಲಿ ಹೋಪ್ಲೆಸ್ ಅನ್ನೋ ಎಷ್ಟೋ ಪೇಷಂಟ್ಗಳು ಯರವಾಡು ಗುಣಶೀಲಂನಲ್ಲಿರೋ ನೇಚರೋ ಥೆರಪಿ ಸೆಂಟರ್ಗೆ ಹೋಗ್ತಾರೆ. ನಾವು ಅವ್ರನ್ನ ತಡೆಯೋದಿಲ್ಲ. ಇದೆಲ್ಲ ಒಂದು ನಂಬಿಕೆ ಅಷ್ಟೇ. ಬರೀ ರೋಗಿಗಳಷ್ಟೇ ಅಲ್ಲ, ಅವ್ರನ್ನ ಟ್ರೀಟ್ ಮಾಡೋ ಡಾಕ್ಟರ್ಗಳು ಕೂಡ ದೇವ್ರನ್ನ ನಂಬಿರೋರೆ. ಈಗ ನನ್ನೇ ತಗೊಳ್ಳಿ, ಹುಷಾರಿಲ್ಲ ಅಂತ ಮಾತ್ರೆ ತಗೊಳಕ್ ಮುಂಚೆನೆ ನನ್ನ ವೈಫು ಕೈಲಿ ವಿಭೂತಿ ಹಿಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ವಿಭೂತಿನ ಮಾತ್ರೆನ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸಿಯಾಗೋದು ಮುಖ್ಯ. ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯರವಾಡು ಗುಣಶೀಲಂ ಅನ್ನೋದು ಒಂದು ಆಶ್ರಮ. ಆಸ್ ಎ ಡಾಕ್ಟರ್ ನಾನು ನಿಮ್ಮ ಹತ್ರ ಹೇಳಬಾರ್ದು, ಆದರೆ ನೇಚರೋ ಥೆರಪಿ ಸೆಂಟರ್ಗೆ ಹೋಗಿ 40 ದಿವಸ ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲಿ ಹಾಗೆ ಮಾತ್ರೆ ಇಂಜೆಕ್ಷನ್ ಅಂತ ಯಾವುದು ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ನ ವಾಸಿ ಮಾಡಿದ್ದಾರೆ ಅವರು. ಆ ಜಾಗನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸರಿ ಅಲ್ಲಿಗೆ ಹೋಗಿ ಟ್ರೈ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಏನ್ ತೀರ್ಮಾನ ಮಾಡಿದ್ರಿ? ಏನಾದ್ರೂ ಒಂದು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ನಾವು ಏನ್ ಅನ್ನೋದಾದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಯಾ, ನಾವು ನೋಡ್ಕೋತೀವಿ. ಅವನೇನು ಹೇಳ್ದ, ನೀವು ತಲೆಯಾಡ್ಸ್ಕೊಂಡ್ ಬಂದ್ರಿ. ಏಯ್, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನಂತ ಕೇಳಿ ನೋಡೋಣ. ಕೇಳೇನ್ ಮಾಡ್ತೀಯಾ? ನನ್ ಬಾಯಲ್ಲಿ ಕೆಟ್ಟ ಮಾತು ನಮ್ ಮಗನ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗ್ ಗೊತ್ತು. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವ್ ಆಡಿದ ಆಟಕ್ಕೆಲ್ಲ ತಾಳ ಹಾಕ್ತೆ ನೋಡು. ನನ್ನ ಬುದ್ಧಿನ ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಈಗ ಅವನೆಂತ, ಅವನಿಗೆ ಅವನ ಫ್ರೆಂಡ್ ಮುಖ್ಯ. ನೀನ್ ಹೋಗು, ಹೋಗು. ಇನ್ ಸ್ವಲ್ಪ ದಿನ ತಾನೆ ಅದನ್ನು ಟ್ರೈ ಮಾಡಿ ನೋಡೋಣ. ಅದಲ್ಲ ಅಣ್ಣ, ನಿನ್ ನೋವು ನನಗೆ ಅರ್ಥವಾಗತ್ತೆ ಕಣೋ. ಅವನ್ನ ಚಿಕ್ಕವನಿಂದ ನಾವು ಪ್ರೀತಿಯಿಂದ ಸಾಕು ಬೆಳೆಸಿದ್ವಿ. ಆದ್ರೆ ನೀವು ಅವನಲ್ಲಿ ಇಟ್ಟಿರೋ ಪ್ರೀತಿ ನಮಗಿಂತ ತುಂಬಾ ದೊಡ್ಡದಪ್ಪ. ನಿಮ್ಮಂತ ಫ್ರೆಂಡ್ಸ್ ಪಡೆದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಗಾಡಿ ಬಂತು.
ನಮಸ್ಕಾರ 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 ತಿರುಗಿಡಗದ ತೊಂದು ತರಿಕೆಡ 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 ತಿರುಗಿಡಗದ ತಳಂಗ ತಿರುಗಿಡತೋಂ ತಳಂಗ ತಿರುಗಿಡತೋಂ ತೊಂದು ತರಿಕೆಡ 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 ಸ್ವಾಮಿ, ಅವ್ರೆಲ್ಲಿದ್ದಾರೆ ಅಂತ ಯಾರೂ ಹೇಳ್ತಾ ಇಲ್ಲ. ನೀನಾದ್ರೂ ಹೇಳ್ತೀಯಾ? ಅಲ್ಲಿ ಹೆಂಗಸರೆಲ್ಲ ಹೋಗ್ಬಾರ್ದು, ಅದಕ್ಕೆ ಭಯ ಪಡುವಂಥದ್ದೇನಿಲ್ಲ. ಅವನ್ ಸರಿ ಹೋಗ್ತಾನೆ. ನಾನ್ ಬರ್ತೀನಿ.